ಎಸ್ ವೀಕ್ಷಕರೇ, ನಿನ್ನೆ ಮೈಸೂರಿನಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ತುಂಬಾ ಆಶ್ಚರ್ಯ ಪಡಬೇಕಾಗಿರುವಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು. ತಮ್ಮೆಲ್ಲರಿಗೂ ಕೂಡ ಏನು ವಿಷಯ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. 9 ವರ್ಷದ ಬಾಲಕಿಯ ಅತ್ಯಾಚಾರ ಕೊಲೆ ಆಗಿರುವಂತದ್ದು ಆಗ್ಲೇ ಹೇಳಿದೆ, ತುಂಬಾ ಆಶ್ಚರ್ಯ ಪಡಬೇಕಾಗಿದೆ ಅಂತ ಒಂದು ವಿಷಯ ಅಂತ. ಯಾಕೆ ಅಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಬಂದು ಮೈಸೂರಿನ ಎಲ್ಲ ಹೊರವಲಯದಲ್ಲಿ ಅಲ್ಲ, ಮೈಸೂರಿನ ಮಧ್ಯಭಾಗದಲ್ಲಿ ಲಕ್ಷಾಂತರ ಜನ ಬಂದು ಹೋಗುತ್ತಿರುವಂತಹ ಈ ಒಂದು ಎಕ್ಸಿಬಿಷನ್ ಏನ್ ನಡೀತಾ ಇದೆ ಆ ಒಂದು ಗ್ರೌಂಡಿನ ಪಕ್ಕದಲ್ಲೇ ನಡೆದಿರುವಂತಹ ಒಂದು ಘಟನೆ ವೀಕ್ಷಕರೇ. ಸೊ ಏನು ಘಟನೆ ಮತ್ತೆ ಕೇಸಿನ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿವರೆಗೆ ಏನೆಲ್ಲ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತು ವಿಶ್ವವಿಖ್ಯಾತಿಯ ಮೈಸೂರು ದಸರಾ ನಡೀತಾ ಇದೆ. ಸೊ ಈ ಒಂದು ದಸರಾಕ್ಕೂ 20 ದಿನಗಳ ಹಿಂದೆ ಕಲಬುರಗಿಯ ಒಟ್ಟು 10 ಕುಟುಂಬಗಳು ಮೈಸೂರಿನ ದಸರಾಗೆ ಬೆಲೂನ್ ಮಾಡೋದಕ್ಕೆ ಅಂತ ಬರ್ತಾರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತು, ಈ ಒಂದು ಬೆಲೂನ್ ಆಗ್ಲಿ ಅಥವಾ ಈ ರೀತಿ ಆಟ ಸಾಮಾನುಗಳನ್ನ ಮಾಡೋದಕ್ಕೆ ಬರುವಂತವ್ರು ಎಲ್ಲರೂ ಕೂಡ ಹೊರಗಡೆಯವರೇ ಆಗಿರ್ತಾರೆ. ಟೆಂಟ್ ಅನ್ನು ಹಾಕಿಕೊಂಡು ವಾಸವನ್ನ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಈ 10 ಕುಟುಂಬಗಳು ಎಕ್ಸಿಬಿಷನ್ ಗ್ರೌಂಡಿನ ಪಕ್ಕದಲ್ಲೇ ಟೆಂಟ್ ಅನ್ನು ಹಾಕಿಕೊಂಡು ವಾಸ ಮಾಡ್ತಾ ಇರ್ತಾರೆ. ಸೊ ದಸರಾ ಮುಗಿಯುತ್ತೆ. ದಸರಾ ಮುಗಿದ ನಂತರ ಸೋಮವಾರ ಜಾತ್ರಾ ಉತ್ಸವ ಸಹ ಇರುತ್ತೆ. ಸೊ ಅದು ಕೂಡ ಮುಗಿಯುತ್ತೆ. ಇವರು ಎಲ್ಲರೂ ಕೂಡ ಗುರುವಾರ ಅಂದರೆ ನಿನ್ನೆ 9ನೇ ತಾರೀಕು ಊರಿಗೆ ಹೋಗ್ಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ ಇಂದಿನ ದಿನ. ಸೊ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಹೋಗೋದಕ್ಕೆ ಬುಧವಾರ ಇವರೆಲ್ಲರೂ ಕೂಡ ಅದೇ ಒಂದು ಟೆಂಟ್ ನಲ್ಲಿ ಉಳ್ಕೊಳ್ತಾರೆ. ಉಳ್ಕೊಂಡ ನಂತರ ನೆಕ್ಸ್ಟ್ ಗುರುವಾರ ಬೆಳಗಿನ ಜಾವ ಸರಿಸುಮಾರು 4:30 ಸಮಯಕ್ಕೆ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಮಳೆ ಬಂದ ನಂತರ ಈ ಮನೆಯವರು ಅಂದ್ರೆ ಈ ಮೃತ ಬಾಲಕಿಯ ಪೋಷಕರು ಎದ್ದು ನೋಡಿದಾಗ ಇವರ ಮಗಳು ನಾಪತ್ತೆ ಆಗಿರ್ತಾರೆ. ಸೊ ಆ ತಕ್ಷಣವೇ ಇವರು ಅವರ ಟೆಂಟಿನ ಸುತ್ತಮುತ್ತ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಮತ್ತೆ ಎಕ್ಸಿಬಿಷನ್ ಪಾರ್ಕಿಂಗ್ ಗ್ರೌಂಡ್ ಅಲ್ಲೆಲ್ಲ ಹುಡುಕಾಟವನ್ನ ಮಾಡ್ತಾರೆ. ಇವರು ಮಗಳು ಪತ್ತೆ ಆಗೋದಿಲ್ಲ. ಸೊ ಆ ನಂತರ ಅಲ್ಲೇ ಒಬ್ರು ಸ್ಥಳೀಯ ಆಟೋ ಡ್ರೈವರ್ನ ಸಹಾಯದಿಂದ ನಜರಾಬಾದ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ನಮ್ಮ ಮಗಳು ಇಲ್ಲದೆ ನಾಪತ್ತೆ ಆಗಿದ್ದಾಳೆ, ಹುಡುಕೊಡಿ ಅಂತ. ಸೊ ಆ ತಕ್ಷಣವೇ ಪೊಲೀಸ್ನವರು ಮತ್ತೆ ಇವ್ರ ಮನೆಯವರು ಎಲ್ಲರೂ ಕೂಡ ಹುಡುಕಾಟವನ್ನ ಶುರು ಮಾಡ್ತಾರೆ. ಅದೇ ದಿನ ಬೆಳಿಗ್ಗೆ ಸರಿಸುಮಾರು 6 ಗಂಟೆಯ ಸಮಯಕ್ಕೆ ಇವರು ಏನು ಟೆಂಟ್ ಅನ್ನ ಹಾಕೊಂಡಿದ್ರು ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ, ಸೊ ಆ ಒಂದು ಟೆಂಟಿನ 50 ಮೀಟರ್ ದೂರದಲ್ಲಿ ಈ ಹುಡುಗಿಯ ಬಾಡಿ ಪತ್ತೆ ಆಗುತ್ತೆ. ಯಾವ ಪರಿಸ್ಥಿತಿಯಲ್ಲಿ ಅಂದ್ರೆ ಹೇಳೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಮೊದಲನೇದಾಗಿ ಇವರು ಸಸ್ಪೆಕ್ಟ್ ಮಾಡುವಂಥದ್ದು ರೇಪ್ ಅಂಡ್ ಮರ್ಡರ್ ಅಂತ. ಸೊ ಮೊದಲನೇದಾಗಿ ಏನು ಸಸ್ಪೆಕ್ಟ್ ಮಾಡಿದ್ರು ಅದೇ ಕನ್ಫರ್ಮ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾಕೆಂದರೆ ಸೊ ಏನು ಒಂದು ಬಾಡಿ ಪತ್ತೆ ಆಗುತ್ತೆ, ಅದರಲ್ಲಿ ಬಟ್ಟೆ ಇರೋದಿಲ್ಲ, ಆನಂತರ ಮೈ ಮೇಲೆಲ್ಲವೂ ಕೂಡ ಗಾಯಗಳು ಆಗಿರುತ್ತೆ. ಸೊ ಹಾಗಾಗಿ ಇವರು ಆಗ್ಲೇ ಕನ್ಫರ್ಮ್ ಮಾಡ್ಕೊಳ್ತಾರೆ ಇದು ರೇಪ್ ಅಂಡ್ ಮರ್ಡರ್ ಕೇಸ್ ಅಂತ. ಸೊ ಆದ ತಕ್ಷಣವೇ ಅಲ್ಲಿಗೆ ಸೀನಿಯರ್ ಪೊಲೀಸ್ ಆಫೀಸರ್ ಆಗಿರುವ DCP RN ಬಿಂದು ಮಣಿಯವರು ಮತ್ತೆ KS ಸುಂದರ್ ರಾಜ್ ಅವರು ಆಗಮನಿಸ್ತಾರೆ ವಿತ್ ಫಾರೆನ್ಸಿಕ್ ಟೀಮ್ ಜೊತೆಗೆ. ಆಗಮನಿಸಿ ನೆಕ್ಸ್ಟ್ ಇನ್ಸ್ಪೆಕ್ಷನ್ ಅನ್ನ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಟ್ಟು ಆ ತಕ್ಷಣವೇ ಸೂಕ್ತ ಯಾವ್ಯಾವ IPC ಸೆಕ್ಷನ್ಸ್ಗಳು ಇದ್ದಾವೆ ಇನ್ಕ್ಲೂಡಿಂಗ್ ಪೋಕ್ಸೋ ಕೇಸ್ ಅಂಡರ್ ಅಲ್ಲಿ ಇವರೊಂದು FIR ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ತಕ್ಷಣವೇ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಸೊ ಮೊದಲನೇ ಹಂತದಲ್ಲಿ ಇವರು ಅಲ್ಲೇ ಸುತ್ತಮುತ್ತ ಇರುವಂತಹ CCTV ಕ್ಯಾಮರಾಸ್ಗಳನ್ನ ಸರ್ಚ್ ಮಾಡ್ತಾರೆ ವೀಕ್ಷಕರೇ. ಸರ್ಚ್ ಮಾಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾನೆ. ಸೊ ಆತನ ಹೆಸರು ಬಂದು ಕಾರ್ತಿಕ್ ಅಂತ, 31 ವರ್ಷ, ಅಲ್ಲೇ ಸಿದ್ಧಲಿಂಗಪುರದ ನಿವಾಸಿ ಆಗಿರ್ತಾನೆ. ಸೊ ಇವನನ್ನ ಮೊದಲನೇದಾಗಿ ಸಸ್ಪೆಕ್ಟ್ ಮಾಡ್ಕೊಳ್ತಾನೆ. ಸೊ ಈತನೇ ಈ ಒಂದು ಘಟನೆಗೆ ಕಾರಣ ಆಗಿರ್ಬೋದು, ಇವನೇ ಕೊಲೆಗಾರ ಅಂತ. ಸೊ ಇವರು ಇವನ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಇವನ ಬ್ಯಾಕ್ ಗ್ರೌಂಡ್ ಬಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಸೊ ಈತ ಕೆಲವು ತಿಂಗಳ ಹಿಂದೆ ಮಂಡ್ಯದಲ್ಲಿ ಒಬ್ಬ ಹುಡುಗಿಯ ಮೇಲೆ ರೇಪ್ ಅಟೆಂಪ್ಟ್ ಅನ್ನ ಮಾಡಿ ಸಿಲುಕಿಕೊಂಡು ಆನಂತರ ಶಿಕ್ಷೆಗೆ ಒಳಪಟ್ಟು ಜೈಲಿಗೆ ಹೋಗಿ ಕೆಲವು ದಿನಗಳ ಹಿಂದೆ ಜೈಲಿನಿಂದ ಆಚೆ ಬಂದಿರ್ತಾನಂತೆ. ಸೊ ಇವರಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ ಸೊ ಇವನೇ ಈ ಒಂದು ಘಟನೆಗೆ ಕಾರಣ ಅಂತ. ಸೊ ನಂತರ ಇವನ ಹುಡುಕಾಟವನ್ನು ಶುರು ಮಾಡ್ತಾರೆ. ಸೊ ಇವನ್ನ ಟ್ರೇಸ್ ಮಾಡ್ಕೊಂಡು ಹೋದಾಗ ಈತ ಒಬ್ಬ ಬಸ್ ಕ್ಲೀನರ್ ಆಗಿರ್ತಾನೆ. ಇವನು ಕೊಳ್ಳೆಗಾಲದಲ್ಲಿ ಪತ್ತೆ ಆಗ್ತಾನೆ. ಇವನನ್ನ ಹಿಡಿಯೋದಕ್ಕೆ ಹೋದಾಗ ಸೊ ಈತ ಪೊಲೀಸವ್ರ ಮೇಲೆನೆ ದಾಳಿಗೆ ಯತ್ನಿಸ್ತಾನೆ. ಸೊ ನಂತರ ಪೊಲೀಸ್ನವರು ಇವನ ಕಾಲಿಗೆ ಗುಂಡನ್ನು ಹಾರಿಸಿ ಸೊ ಇವನನ್ನ ಕೂಡಲೇ ಬಂಧಿಸಿ ಏನು ಟ್ರೀಟ್ಮೆಂಟ್ ಅನ್ನು ಕೊಡಿಸಿ ವಿಚಾರಣೆಗೆ ಒಳಪಡಿಸ್ಕೊಳ್ತಾರೆ. ಈಗ ಅವ್ರಿಗೂ ಕೂಡ ಕನ್ಫರ್ಮ್ ಆಗಿದೆ ವೀಕ್ಷಕರೇ, ಈತನೇ ಈ ಒಂದು ಕೃತ್ಯವನ್ನ ಎಸಗಿರುವಂತದ್ದು ಅಂತ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ತುಂಬಾನೇ ಬೇಜಾರು ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಜನಗಳಲ್ಲೂ ಕೂಡ ಆಕ್ರೋಶ ಮೂಡಿ ಬರ್ತಾ ಇದೆ. ಅದರಲ್ಲೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅತಿ ಹೆಚ್ಚು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈತ ಏನ್ ಇದಾನೆ ಈ ಒಬ್ಬ ರಾಕ್ಷಸ. ಸೊ ಈತ ಹಿಂದಲೂ ಕೂಡ ರೇಪ್ ಅಟೆಂಪ್ಟ್ ಅನ್ನ ಮಾಡಿ ಜೈಲಿಗೆ ಹೋಗಿ ಬಂದಂಥವನು. ಅಂದ್ರೆ ಜಿಲ್ಲಾ ಕೋರ್ಟ್ ಇವನಿಗೆ 4 ವರ್ಷಗಳ ಕಾಲ ಜೈಲ್ ಆಗಬೇಕು ಅಂತ ಇವನಿಗೆ ಆದೇಶವನ್ನ ಮಾಡಿರುತ್ತೆ. ಬಟ್ ಈತ
ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ನಲ್ಲಿ ಬೇಲನ್ನು ಪಡ್ಕೊಂಡು ಬಂದಿರುವಂಥದ್ದು. ಹೈಕೋರ್ಟ್ನಲ್ಲಿ ಇವನಿಗೆ ಬೇಲ್ ಆಗಿರಲಿಲ್ಲ ಅಂದಿದ್ದಿದ್ರೆ ಈಗ ಕೆಲವು ತಿಂಗಳುಗಳ ಹಿಂದೆ ಈತ ಈ ಒಂದು ಕೃತ್ಯವನ್ನು ಎಸಗ್ತಾ ಇರಲಿಲ್ಲ. ಇವತ್ತು 9 ವರ್ಷದ ಬಾಲಕಿಯ ಜೀವ ಉಳಿತಾ ಇತ್ತು. ಜನಗಳು ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತ ನಾನು ಹೇಳ್ತೇನೆ. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಈಗಲೂ ಎಷ್ಟೋ ರೇಪನ್ ಪ್ರಕರಣಗಳಿಗೆ ಆರೋಪಿಗಳು ಸಿಕ್ಕಿಲ್ಲ, ಆರೋಪಿಗಳು ಸಿಕ್ಕಿದ್ರು ಅವರುಗಳಿಗೆ ಶಿಕ್ಷೆಗಳು ಆಗಿಲ್ಲ. ಉದಾಹರಣೆಗೆ ಧರ್ಮಸ್ಥಳ ಪ್ರಕರಣವೇ ತಗೊಳ್ಳಿ, ಇವತ್ತಿನವರೆಗೂ ಕೂಡ ಹೋರಾಟವನ್ನ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಸೌಜನ್ಯ ಪ್ರಕರಣ 13 ವರ್ಷಗಳಾಯಿತು ನಿನ್ನೆಗೆ, ಇನ್ನು ಕೂಡ ಆರೋಪಿಗಳನ್ನ ಪತ್ತೆ ಹಚ್ಚಿ ಶಿಕ್ಷೆಯನ್ನ ಕೊಟ್ಟಿಲ್ಲ. ಅದಕ್ಕೂ ಹಿಂದೆ ಆಗಿರುವಂತಹ ಪ್ರಕರಣಗಳು ಇನ್ನು ಕೂಡ ಆರೋಪಿಗಳೇ ಪತ್ತೆ ಆಗಿಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಈ ಪ್ರಕರಣದಲ್ಲಿ ಆದ್ರೂ ಇವನಿಗೆ ಸೂಕ್ತ ಕಾನೂನು ಕ್ರಮದ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ. ಕೊನೆಯದಾಗಿ ಒಂದು 9 ವರ್ಷದ ಒಂದು ಹುಡುಗಿಗೆ ನ್ಯಾಯ ಸಿಗ್ಲಿ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.